ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಹಾಕುವ ಹೊಸ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಆ್ಯಸ್ ಯೂಶುವಲ್ ತೊಗೊಂಡು ಹೋಗಿ 6 ಎಳೆ ದಾರವನ್ನು ತೊಗೊಂಡಿರೋದು ಹೊಸ ಕ್ರೋಶೆ ಡಿಸೈನ್ನ ಮಾಡ್ತಾ ಇರೋದು. ನೋಡಿ, 6 ಎಳೆ ದಾರ ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಂಡಿದ್ದೀನಿ. ಆನಂತರ ಬಟ್ಟೆ ಹಿಂಬದಿಯಲ್ಲಿ ಒತ್ತಿಟ್ಕೊಂಡು ಡಬಲ್ ಲಾಕ್ನ ಫಸ್ಟ್ ಮಾಡ್ಕೊತಿದ್ದೀನಿ. ಯಾವುದೇ ಕ್ರೋಶೆ ಡಿಸೈನ್ ಮಾಡಬೇಕಾದ್ರೂ ಫಸ್ಟ್ ಡಬಲ್ ಲಾಕ್ನ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಇವತ್ತು 6 ಎಳೆ ದಾರದಲ್ಲಿ ಮಾಡ್ತಿರೋಂಥದ್ದು. ಈ ಥರ ಲಾಕ್ ಆಗಬೇಕು. ನೋಡಿ, ನಾನು 3 ಚೈನ್ನ ಹಾಕಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ಮೂರು ಚೈನಿಗೆ ಒಂದು ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊತೀನಿ ನಾನು. ನೋಡಿ, ಹೀಗೆ ಲಾಕ್ನ ಮಾಡಬೇಕು. ಈ ರೀತಿ 2 ಸರಿ 3 ಚೈನಿಗೆ ಲಾಕ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ರಿಂಗ್ ಬೀಡ್ಸ್ ಮತ್ತು ಒಂದು ರೌಂಡ್ ಬೀಡ್ಸ್ನ ತಗೊತಾ ಇದ್ದೀನಿ. ಅದನ್ನು ದಾರಕ್ಕೆ ಆಮೇಲೆ ಹಾಕ್ಕೊಬೇಕು. ನೋಡಿ, ಹೀಗೆ ಹಾಕ್ಕೊಂಡಾದಮೇಲೆ ಲಾಕ್ ಮಾಡ್ಕೊಳಲ್ಲ, ಡೈರೆಕ್ಟಾಗಿ ಬಟ್ಟೆಗೆ ಸೇರಿ ಲಾಕ್ ಮಾಡ್ಕೊತಿರೋದು ನಾನಿವತ್ತು. ಡಿಸೈನ್ ತುಂಬ ಚೆನ್ನಾಗಿರೋಂತಹ ಡಿಸೈನು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಡೀಟೇಲಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿರೋದು. ನೋಡಿ, ಇಲ್ಲಿ ಬಟ್ಟೆ ಮತ್ತು ಬೀಡ್ಸ್ ಎರಡಕ್ಕೂ ಸೇರಿ ಒಮ್ಮೆನೇ ಲಾಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಲಾಕ್ ಆದಮೇಲೆ ನಾನು ಮತ್ತೆ 3 ಚೈನ್ನ ಹಾಕ್ಕೊತೀನಿ, ಮತ್ತೊಂದು ಲಾಕ್ನ ಮಾಡ್ಕೊತೀನಿ. ನೋಡಿ, ಮತ್ತೆ ಈಗ ಇನ್ನೊಂದು 3 ಚೈನ್ನ ಮತ್ತೆ ಲಾಕ್ನ ಮಾಡ್ಕೊಳೋದು. ನೋಡಿ, ಹೀಗೆ ಲಾಕ್ ಆದಮೇಲೆ ನೋಡಿ ಡಿಸೈನ್ ನೋಡಿ ತುಂಬ ಈಸಿಯಾಗಿದೆ. ಬೀಡ್ಸ್ನ ಹಿಂಬದಿ ಮತ್ತು ಮುಂಬದಿ ಎರಡೂ ಕೂಡ 3 ಚೈನ್ನ ಹಾಕ್ಕೊಬೇಕಾಗುತ್ತೆ 2 ಸರಿ. ಇಷ್ಟಾದಮೇಲೆ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ನಾನೀಗ. ಸೇಮ್ ಮೊದಲು ಹೇಗೆ ಮಾಡಿದ್ನೋ ಅದೇ ರೀತಿಯೇ ಬೀಡ್ಸ್ನ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡ್ಕೊತೀನಿ. ಆನಂತರ ಬಟ್ಟೆಗೆ ಬಂದು ಲಾಕ್ನ ಮಾಡ್ಕೊಳ್ಳೋದು. ಇದೇ ರೀತಿ ಸೀರೆ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಿ 3 ಚೈನ್ 2 ಸರಿ ಹಾಕ್ಕೊಬೇಕು. ಆಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ರಿಂಗ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ರೌಂಡ್ ಬೀಡ್ಸ್ ಬೇಡ ಅನ್ನೋರು ಬೇರೆ ಯಾವ್ದಾದ್ರು ಪ್ಯಾಟರ್ನ್ ಇರೋ ಬೀಡ್ಸ್ನೂ ಕೂಡ ತೊಗೊಬೋದು. ಚೆನ್ನಾಗಿ ಕಾಣೋಂಥದ್ದು ಡಿಸೈನ್ ಇದು. ನೋಡಿ, ಬೀಡ್ಸ್ ಹಾಕೊಂಡ್ಮೇಲೆ ಮತ್ತೆ 3 ಚೈನೇ ಹಾಕ್ಕೊತಿರೋದು. ಎಲ್ಲೂ ಕೂಡ ಇಲ್ಲಿ ಹೆಚ್ಚಿಗೆ ಚೈನೇನು ಹಾಕಿಲ್ಲ. ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ತುಂಬ ಡೌಟುಗಳ ಇಲ್ಲ. 3 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊತ ಬಂದರೆ ಡಿಸೈನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇದೇ ರೀತಿ ಫುಲ್ ಸ್ಯಾರಿಗೂ ಮಾಡ್ಕೊಬೇಕು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು 4 ಹಾಕಿ ತೋರಿಸಿದ್ದೀನಿ ಇಲ್ಲಿ. ಇಷ್ಟು ಆದಮೇಲೆ ನೋಡಿ, ಸೀರೆ ಕೊನೆ ಹಂತಕ್ಕೆ ಬರ್ತೀವಲ್ವ, ಆವಾಗ ನಾವಿಲ್ಲಿ ಡಬಲ್ ಲಾಕ್ನ ಮಾಡ್ಕೊಬೇಕಾಗತ್ತೆ. ಅಂದರೆ ನಾವು ಯಾವ ಪಾಯಿಂಟ್ನಲ್ಲಿ ಲಾಕ್ ಮಾಡಿರ್ತೀವಲ್ವ 3 ಚೈನ್ ಲಾಕು, ಅಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ. ಸೇಫ್ಟಿಗೋಸ್ಕರ ಹಾಕ್ತಿರೋದು, ಬಿಚ್ಚೋಗ್ಬಾರ್ದು ಅಂಥೇಳಿ. ಆನಂತರ 2 ಚೈನ್ನ ಹಾಕಿ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ನ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಎಕ್ಸ್ಟ್ರಾ ಥ್ರೆಡ್ಸ್ನ ಹೀಗೆ ಕಟ್ ಮಾಡ್ಕೊತೀನಿ ನಾನು. ಓಕೆನಾ? ಆ ಹಿಂದ್ಗಡೆ ಗ್ಲೂ ಹಾಕಿ ಅಪ್ಲೈ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಇದೊಂದು ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೇಮ್ 6 ಎಳೆ ದಾರನ ತೊಗೊಂಡಿದ್ದೀನಿ, ಲಾಕ್ ಮಾಡ್ಕೊಂಡಿದ್ದೀನಿ ತುದಿಯಲ್ಲಿ ದಾರವನ್ನು. ಆನಂತರ ನೋಡಿ, ಫಸ್ಟು ಎಲ್ಲಿ ನಾವು ಯಾವ ಪಾಯಿಂಟ್ನಲ್ಲಿ ಲಾಕ್ ಮಾಡಿರ್ತೀವಲ್ವ ಫಸ್ಟ್ ಚೈನ್ನ, ಅದೇ ಪಾಯಿಂಟಲ್ಲಿ ಬಂದು ಈ ಥ್ರೆಡ್ಸ್ನೂ ಕೂಡ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಫಸ್ಟ್ ಸ್ಟೆಪ್ನಲ್ಲಿ ನಾನು 3 ಚೈನ್ ಲಾಕ್ ಮಾಡಿದ್ದೀನಲ್ಲ, ಅದೇ ಲಾಕ್ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಬೇಕೀಗ. ಇದರಲ್ಲಿ ಏನು ಚೇಂಜಸ್ ಆಗೋಲ್ಲ. ಸೇಮ್ 3 ಚೈನು ಮತ್ತು ಲಾಕ್ನ ಮಾಡ್ಕೊತೀನಿ. ಹೀಗೆ ಲಾಕ್ ಆದಮೇಲೆ ನೋಡಿ, ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ಇಲ್ಲಿ ರಿಂಗ್ ಬೀಡ್ಸ್ ಒಳಭಾಗದಿಂದ ನಾನು ಡಬಲ್ ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿ. ಅಂದರೆ ಡಬಲ್ ಚೈನ್ನ ಕ್ರೋಶನ ಹಾಕ್ಕೊತಿರೋದು. ಕೆಲವೊಂದು ಜಾರೋದು ಸಾಧ್ಯತೆ ಇರುತ್ತೆ. ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ, ಅದು ಮಿಸ್ ಆಗ್ತಿದೆ. ಓಕೆ, ನೋಡಿ ಇನ್ನೊಮ್ಮೆ ಮಾಡ್ತೀನಿ ಈಗ.
ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ಡಬಲ್ ಕ್ರೋಶನ ಬೀಡ್ಸ್ ಒಳಭಾಗದಿಂದ ತಗೊತಾ ಇರೋದು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು ನೋಡಿ. ಹೀಗೆ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ನಾನು. ಇದು ಆದಮೇಲೆ ನಾನು 3 ಚೈನ್ನ ಹಾಕ್ಕೊತೀನಿ. ನೋಡಿ 3 ಚೈನ್, ಫಸ್ಟ್ ಚೈನು, ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್, 3 ಚೈನ್ನ ಹಾಕ್ಕೊಂಡು ನಂತರ ಡಬಲ್ ಕ್ರೋಶ ಹಿಂಭಾಗದಲ್ಲಿ ಬರುತ್ತಲ್ವ ಆ ಚೈನ್ ಗ್ಯಾಪಿಗೆ ತಂದು ಲಾಕ್ನ ಮಾಡ್ಕೊತಿರೋದು ನೋಡಿ. ಸ್ಪೀಡ್ ಆದರೆ ಸ್ವಲ್ಪ ವಿಡಿಯೋನ ಸ್ಲೋ ಮಾಡಿ ನೋಡಿ. ಸೆಟ್ಟಿಂಗ್ನಲ್ಲಿ ಆಪ್ಷನ್ಸ್ ಇರುತ್ತಲ್ವ ಅಲ್ಲಿ. ಇಲ್ಲಿ ಪಿಕಾಕ್ ಡಿಸೈನ್ನ ಹಾಕ್ಕೊತಿರೋದು ನಾನು. ಇದೊಂಥರ ಫ್ಲವರ್ ಥರನೂ ನೋಡೋಕೆ ಕಾಣುತ್ತೆ. ಎಸ್ ನೋಡಿ, ಹೀಗೆ ಪಿಕಾಕ್ ಡಿಸೈನ್ನ ಮಾಡ್ಕೊತಿದ್ದೀನಿ. ಆಫ್ ಫ್ಲವರ್ ಅಂದರೆ ಆಫ್ ರಿಂಗ್ ಫುಲ್ಲು ನಾನು ಹೀಗೆ ಕವರ್ ಮಾಡ್ತೀನಿ. ನೋಡೋಕ್ಕೆ ಆಫ್ ಫ್ಲವರ್ ಥರನೂ ಕಾಣುತ್ತೆ. ಪಿಕಾಕ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಡಿಸೈನು. ಹೇಗೆ ಕಂಟಿನ್ಯೂ ಮಾಡ್ತಾ ನೋಡಿ, ಫುಲ್ ಅಂದರೆ ಆಫ್ ರಿಂಗ್ನ ಕ್ಲಿಯರ್ ಮಾಡಿದ್ದೀನಿ ನಾನು. ಇಷ್ಟು ರೀತಿ ಕ್ಲಿಯರ್ ಮಾಡಾದಮೇಲೆ ಈ 3 ಚೈನ್ನ ಲಾಕ್ ಮಾಡಿದ್ದೀನಲ್ವ ಆ ಪಾಯಿಂಟ್ಗೆ ಬಂದೆ ಲಾಕ್ ಮಾಡ್ಕೋಬೇಕು ನಾವು. ಆ ಪಾಯಿಂಟಿಗೆ ಬಂದು ಈ ರೀತಿ ಎಸ್ ನೋಡಿ, ಹೀಗೆ ಲಾಕ್ ಆದಮೇಲೆ ಡಿಸೈನ್ ಈ ರೀತಿ ಬರುತ್ತೆ. ಓಕೆನಾ? ಎಸ್, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ ನೆಕ್ಸ್ಟ್ ಪಾಯಿಂಟಲ್ಲೂ ಅಷ್ಟೇ, ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಆ 3 ಚೈನ್ ಲಾಕ್ ಮಾಡಿದ್ನಲ್ಲ ಅಲ್ಲೇ ಬಂದು ಮತ್ತೊಂದು ಲಾಕ್ನ ಮಾಡ್ಕೊತಿರೋದು ನಾನು. ಸೂಜಿ ಮೇಲೆ ದಾರ ತೊಗೊಂಡು ಒಂದು ಚಿಕ್ಕದಾಗಿ ಲಾಕ್ನ ಮಾಡ್ಕೊತೀನಿ. ಅಂದರೆ ಹಾಫ್ ಡಬಲ್ ಕ್ರೋಶ ಥರ ಕಾಣೋಂಥದ್ದು. ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಫಸ್ಟ್ ಸ್ಟೆಪ್ನಲ್ಲಿ ನಾನು ಹೇಗೆ ಮಾಡಿದ್ನೋ ಅದೇ ರೀತಿ ರಿಂಗ್ ಬೀಡ್ಸ್ ಒಳಭಾಗದಿಂದ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಎಸ್ ನೋಡಿ, ಡಬಲ್ ಕ್ರೋಶನ ಮಾಡ್ಕೊತೀನಿ. ಈ ಡಬಲ್ ಕ್ರೋಶ ಆದಮೇಲೆ ನಾನು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶ ಕಂಬದ ಒಳಭಾಗದಿಂದ ಒಂದು ಲಾಕ್ನ ಮಾಡ್ಕೊತಾ ಬರ್ತೀನಿ ನೋಡಿ. ಹೀಗೆ ಈ ರೀತಿ ಪಿಕಾಕ್ ಡಿಸೈನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫುಲ್ ಡಿಸೈನ್ ಕೂಡ ಇದೇ ರೀತಿಯೇ ಮಾಡೋ ಅಂಥದ್ದು. ಎಲ್ಲೂ ಕೂಡ ಇಲ್ಲಿ ನೋಡಿ ಕುಚ್ಚುಗಳನ್ನ ನಾನು ಯೂಸ್ ಮಾಡಿಲ್ಲ. ಕೆಲವರು ಕುಚ್ಚು ಬೇಡ ಹಾಗೆಯೇ ಕ್ರೋಶೆ ಡಿಸೈನ್ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಾರಲ್ವ, ಅವರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುವಂಥ ಡಿಸೈನು ನೋಡಿ. ಈ ರೀತಿ ನಾನು ಕ್ರೋಶೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಎಸ್, ಹೀಗೆ ಒಂದು 4 ಡಿಸೈನ್ ಮಾಡಿದ್ದೀನಿ ನೋಡಿ. ಈ ರೀತಿ ಕಂಟಿನ್ಯೂ ಮಾಡಿದ್ದೀನಿ. ಸೀರೆ ಹಾಕ್ದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ನಾರ್ಮಲ್ ಸುಜ್ಜಿಗೆ 2 ಎಳೆ ದಾರ, ಮ್ಯಾಚಿಂಗ್ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೀಡ್ಸ್ನ ಲಾಕ್ ಮಾಡ್ತೀನಿ. ಇಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 9 ಪಿಕಾಕ್ನ ಹಾಕಿದ್ದೀನಿ ಒಂದು ಸೈಡಲ್ಲಿ. ಅದರಲ್ಲಿ 5ನೇ ಪಿಕಾಕ್ ಪಾಯಿಂಟ್ ಬರುತ್ತಲ್ವ ಅದು ಸೆಂಟ್ರ್ ಬರುತ್ತೆ. ಅಲ್ಲಿ ಬಂದು ನಾನು ಲಾಕ್ನ ಮಾಡ್ಕೊತೀನಿ. ಎಸ್ ನೋಡಿ, ಹೀಗೆ ಲಾಕ್ ಆದಮೇಲೆ ಇಲ್ಲಿ ನಾನು ಕೆಲವೊಂದು ಬೀಡ್ಸ್ನ ತೊಗೊತೀನಿ. ಫಸ್ಟು ನಾನು ನೋಡಿ ಇದೊಂಥರ ಕ್ಯಾಪ್ ತೊಗೊತಾ ಇರೋದು ನಾನು. ಈ ಥರ ಫ್ಲವರ್ ಕ್ಯಾಪ್ ಬರುತ್ತಲ್ವ, ಈ ಥರ ಒಂದು ಕ್ಯಾಪು. ಆನಂತರ ಒಂದು ವೈಟ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ, ಮೋತಿ ಟೈಪ್ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಇದರ ನಂತರ ಒಂದು 3 mm ಗೋಲ್ಡನ್ ಬೀಡ್ಸ್ನ ಚಿಕ್ಕದಾಗಿ ತೊಗೊತಿರೋದು. ಎಸ್ ನೋಡಿ, ಹೀಗೆ ಪಾಸ್ ಮಾಡ್ಕೊತಿದ್ದೀನಿ. ಆನಂತರ ಫಸ್ಟ್ ಬೀಡ್ಸ್ ಇದೆಲ್ಲ ಚಿಕ್ಕದು ರೌಂಡ್ ಬೀಡ್ಸು 3 mm ಅದನ್ನು ಬಿಟ್ಟು ಆ ನಂತರ ಬೀಡ್ಸ್ ಇರುತ್ತಲ್ಲ ಅಲ್ಲಿಂದ ರಿಟರ್ನ್ ಪಾಸ್ ಮಾಡ್ಕೊತಿರೋದು ನಾನು. ಎಸ್, ಹೀಗೆ ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ರಿಟರ್ನ್ ತಗೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲೇ ಲಾಕ್ ಮಾಡ್ಕೊಬೇಕು. ಎಸ್ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಾನು ಹಿಂಬದಿಯಿಂದ ಒಂದು ಲಾಕ್ನ ಟೈಟಾಗಿ ಮಾಡ್ಕೊತೀನಿ. ಅದೇ ಪಾಯಿಂಟ್ನಲ್ಲಿ ಒಂದು 2-3 ಸರಿ ಟೈಟಾಗಿ ಕೂರಲಿ ಅಂತ ಹೇಳಿ ಲಾಕ್ನ ಮಾಡ್ಕೊತಿರೋದು. ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ಹೀಗೆ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ.
ಫೈನಲಿ ನೋಡಿ ಈ ರೀತಿ ಕಾಣುತ್ತೆ ಡಿಸೈನು, ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.